ಹೆಣ್ಣುಮಕ್ಕಳು, ವಿವಾಹಿತ ಹೆಣ್ಣುಮಕ್ಕಳು, ಮದುವೆ ಆಗಿರೋ ಹೆಣ್ಣುಮಕ್ಕಳು ಮಾನಸಿಕತೆ ಹೇಗಿರುತ್ತೆ? ಹಿಂಗೆ ಸ್ಯಾರಗಸಿ ಮೂಲಕ ಮಕ್ಕಳನ್ನು ಪಡ್ಕೊಳ್ಬೇಕು, ನಾನು ಗರ್ಭಿಣಿ ಆಗಿ ಮಕ್ಕಳನ್ನು ಹೆರೋದಕ್ಕಿಂತ ಅವ್ರ ಮಾನಸಿಕತೆ ಏನು ಕಾರಣ ಇರುತ್ತೆ ಎಲ್ಲದಕ್ಕೂ? ಹಳೆ ಕಾಲದಲ್ಲಿ ಎಲ್ಲೋ ಒಂದು ಸ್ವಲ್ಪ ಇಯರ್ಸ್ ಹಿಂದಕ್ಕೆ ಹೋದರೆ ಕೆಲವು ರೂಪದರ್ಶಿಯರು ಮಾಡೆಲ್ಸು ನನ್ನ ಬಾಡಿ ಚೇಂಜ್ ಆಗುತ್ತೆ, ನನಗೆ ಮಕ್ಕಳು ಬೇಡ ಅಂತ ಎಲ್ಲೋ 1%. ಆದರೆ ನೀವು ಒಬ್ಬ ಮಹಿಳೆ, ನಾನು ಒಬ್ಬ ಮಹಿಳೆ, ಅನೇಕ ಮಹಿಳೆಯರು ನೋಡ್ತಿರೋರು ಮಹಿಳೆಯರು ಎಲ್ರಿಗೂ ಗೊತ್ತು, ಮಹಿಳೆ ಪ್ರಕೃತಿ ಮತ್ತು ಪುರುಷ ಅಂತ ದೇವರು ಸೃಷ್ಟಿ ಮಾಡಿದ್ಮೇಲೆ ನಮ್ಮೆಲ್ಲರ ಒಳಗೂ ಒಂದು ಆಸೆ ಇರುತ್ತೆ, ನಾನು ತಾಯಿ ಆಗಬೇಕು, ನನ್ನದೇ ಮಗು ಬರಬೇಕು ಅನ್ನೋದು. ಸೊ ಅದೆಲ್ಲ ಮಹಿಳೆಗೂ ಆಸೆ ಇರುತ್ತೆ. ಎಲ್ಲೋ ಕೆಲವು ಜನ ತುಂಬ ಸಾಧನೆ ಮಾಡಬೇಕು ಅಂತ ಹೋಗ್ತಿರೋರು ನನ್ನ ಬಾಡಿ ಬದಲಾಗತ್ತೆ ಅನ್ನೋದಕ್ಕಾಗಿ, ಮತ್ತು ಸಮಾಜದಲ್ಲಿ ನಾನು ಈಗಲೇ ಮಗು ಮಾಡ್ಕೊಂಡ್ಬಿಟ್ರೆ ನನ್ನ ಹೀರೋಯಿನ್ನಾಗಿ ತೊಗೊಳ್ಳೋದಿಲ್ಲ, ರೂಪದರ್ಶಿಯಾಗಿ ತೊಗೊಳ್ಳೋದಿಲ್ಲ, ಅಥವಾ ಮದುವೆ ಆಗೋಯ್ತು ಅಂದ್ರೆ ಆ ರೀತಿ ಆಗುತ್ತೆ ಅಂತ ಮೊದಲೆಲ್ಲ ಒಂದಷ್ಟು ಡಿಲೇ ಮಾಡ್ಕೊಳ್ಳೋರು. ಇವಾಗ ಅದೆಲ್ಲ ಕೇರ್ ಮಾಡದೆ ಇವನ್ ಮದುವೆ ಆದ ಹುಡುಗಿಗೂ ಕೂಡ ಅವಕಾಶಗಳು ಬರ್ತಾ ಇದೆ. ಸೊ ಇವಾಗ ಬಾಲಿವುಡ್ಡಲ್ಲಿ ನೀವು ಗಮನಿಸಿದ್ರು, ಇಲ್ಲಿ ಗಮನಿಸಿದ್ರು, ಅನೇಕರು ಇನ್ಕ್ಲೂಡಿಂಗ್ ದೀಪಿಕಾ ಪಡ್ಕೊಂಡೆ ಅವರೆಲ್ಲ ಮದುವೆ ಆದ್ಮೇಲೂ ಕೂಡ ಅವಕಾಶಗಳನ್ನ ಪಡ್ಕೊಳ್ತಾ ಇದ್ದಾರೆ. ಅಂಡ್ ಅದೊಂದು ಸ್ವಲ್ಪ ಇನ್ನೂ ಟ್ರೆಂಡ್ ಚೇಂಜ್ ಆಗಿದೆ, ಮಕ್ಕಳಾದ್ಮೇಲೂ ಕೂಡ ಅದೊಂದು ಖುಷಿ ವಿಷಯ. ಯಾಕಂದ್ರೆ ನಾನೊಂದು 15 ವರ್ಷದ ಹಿಂದೆ ಇದ್ದಾಗ, ಇವಾಗ ಒಂದು ಹುಡುಗಿ ಮದುವೆ ಆಯಿತು ಅಂದರೆ ನೆಕ್ಸ್ಟ್ ಕರಿಯರ್ ಕ್ಲೋಸ್ ಅನ್ನೋ ಲೆವೆಲಲ್ಲಿ ಇತ್ತು. ಅದರಿಂದ ಚೇಂಜ್ ಆಯಿತು, ಮಕ್ಕಳಾದ್ಮೇಲೆ ಕರಿಯರ್ ಕ್ಲೋಸ್ ಅಂತ ಆಯಿತು. ಈಗ ಮಕ್ಕಳಾದ್ಮೇಲೂ ಆ ಕರಿಯರ್ ಆಪ್ಷನ್ಸ್ ಓಪನ್ ಇದೆ. ಇನ್ ಅ ವೇ ಇಟ್ ಇಸ್ ಗುಡ್. ಆ್ಯಕ್ಚುಲಿ ಎಲ್ಲ ಬದಲಾವಣೆಗಳು ಒಳ್ಳೇದಕ್ಕೆ ಆಗ್ತಾ ಇದೆ.